ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ಕೆಂಪು ಮಣ್ಣುದಿರುವಂಥ 3 ಎಕರೆ 8 ಗುಂಟೆ ಲ್ಯಾಂಡು. ಏನು ಕಾರ್ ಇದೆಯಲ್ಲ, ಆ ಕಾರಿಂದನೂ ಕೂಡ ಕಮೆಂಟ್ಸ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಎಲ್ ಸೇಪ್ ರೀತಿ ಹಿಂಗೆ ಹೋಗುತ್ತೆ. ಅಂದರೆ ಎಲ್ ಸೇಪ್ ಅದು ತುಂಬ ಕಮ್ಮಿ ಇಲ್ಲ, ಅಗಲ ಜಾಸ್ತಿ ಇದೆ. 3 ಎಕರೆ 10 ಗುಂಟೆ ಇದೆ. ರೆಡ್ ಸಾಯಿಲು ತುಂಬಾ ಚೆನ್ನಾಗಿದೆ. ವಿಲೇಜು ಜಸ್ಟ್ 300 ಮೀಟರ್ಸ್ ಆಗುತ್ತೆ. ಟಾರ್ ರೋಡಿಂದ ಒಂದು 200 ಮೀಟರ್ಸು ನೀವು ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಗೌರ್ಮೆಂಟ್ ರೋಡು, ನಕಾಶೆ ರೋಡು, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಇದು ಜನರಲ್ ಪ್ರಾಪರ್ಟಿ. ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಲೀಗಲ್ಗೆ ಎಲ್ಲ ಖಂಡಿತ ಒದಗಿಸ್ಕೊಡೋಣ. ಪ್ರತಿಯೊಂದು ಡಾಕ್ಯುಮೆಂಟ್ಸು ಫ್ಯಾಮಿಲಿ ಟ್ರೀವರೆಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೊಡೋಣ. ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಜವಾಬ್ದಾರಿ ಇರುತ್ತೆ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮಗೆಲ್ಲ ಫೆನ್ಸ್ ಹಾಕ್ಸ್ಬೋದು, ಬೋರ್ ಹಾಕ್ಸ್ಬೋದು, ಪ್ರತಿಯೊಂದು ಕೂಡ ನಿಂತಿಗೆ ಹೆಲ್ಪ್ ಮಾಡಿಕೊಡೋಣ. ಓನರು ಪ್ರೈಸ್ ಹೇಳ್ತಿರೋದು ಪರ್ ಎಕರ್ 30 lakhs ಪರ್ ಎಕರ್, 30 ಲಕ್ಷ ಒಂದು ಎಕರೆಗೆ ಹೇಳ್ತಾಯಿದ್ದಾರೆ. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಇದೆ. ಎದುರುಗಡೆ ಓನರ್ ಕೂರಿಸ್ಕೊಡ್ತೀನಿ, ಓನರ್ ರೇಟನ್ನು ಫಿಕ್ಸ್ ಮಾಡ್ತಾರೆ. ಕೆಂಪು ಮಣ್ಣು ಹೊಂದಿರೋಂಥ ಲ್ಯಾಂಡ್ ಇದು. ವಿಲೇಜ್ಗೆ ತುಂಬಾ ಹತ್ತಿರ ಇದೆ. ಮತ್ತು ಇದು ಗುಂಡ್ಲುಪೇಟೆಗೆ ತುಂಬಾ ಹತ್ತಿರದಲ್ಲಿದೆ. ಗುಂಡ್ಲುಪೇಟೆಗೆ ಓನ್ಲಿ 5 ಕಿಲೋಮೀಟ್ರ್ ಆಗುತ್ತೆ. ಇದು ಏನು ಸ್ಕೂಲು, ಕಾಲೇಜ್ಗಳಿರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಹತ್ತಿರದಲ್ಲಿ ಸಿಗುತ್ತೆ. ತುಂಬ ದೂರ ಹೋಗ್ಬೇಕಾಗಿಲ್ಲ. ಟೌನ್ಗೆ ತುಂಬಾ ಹತ್ತಿರ ಇದೆ. ಇಲ್ಲೇ ನೀವು ವಾಸ ಮಾಡಿದ್ರು ಕೂಡ ಎಲ್ಲ ಫೆಸಿಲಿಟಿಗಳು ಸಿಗುತ್ತೆ. ಗುಂಡ್ಲುಪೇಟೆಯಿಂದ ಕೇವಲ 5 ಕಿಲೋಮೀಟರ್ ಇದೆ. ಮೈಸೂರಿಂದ 58 ಕಿಲೋಮೀಟರ್ ಇದೆ. ಬ್ಯಾಂಗ್ಳೂರಿಂದ 185 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 185 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ಒಂದು 58 ಕಿಲೋಮೀಟರ್ ಆಗ್ಬೋದು. ಕುಂಕುಮ ರೀತಿ ಇದೆ ಮಣ್ಣು, ತುಂಬಾ ಚೆನ್ನಾಗಿದೆ ಮಣ್ಣು. ನೀವು ತೋಟನಾರ ಮಾಡ್ಬೋದು, ಏನಾದರೂ ಮಾಡ್ಬೋದು. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದೇ ಥರ ಇನ್ನೂ ಕೆಲವು ಲ್ಯಾಂಡ್ಗಳಿದೆ, ಬೇಕು ಅಂದರೆ ದಯಮಾಡಿ ನೀವು ವಿಸಿಟ್ ಮಾಡ್ಬೋದು, ತೋರಿಸ್ಕೊಡೋಣ. ದಯವಿಟ್ಟು ನೀವು ವಿಡಿಯೋ ನೋಡುವಾಗ ಫುಲ್ ವಿಡಿಯೋ ನೋಡಿ. ರೇಟು, ಡಿಸ್ಟೆನ್ಸ್ ಎಲ್ಲ ಓಕೆ ಆಯಿತು ಅಂದರೆ ದಯಮಾಡಿ ಬನ್ನಿ. ಇದೇ ಮಡ್ ರೋಡು, ನಕಾಶೆ ರೋಡು ನೋಡಿ. ಈಗ ಟಾರ್ ರೋಡ್ಗೆ ಹೋಗಿ ಜಾಯ್ನ್ ಆಗುತ್ತೆ ನೋಡಿ, ಅಲ್ಲಿ ಬೈಕ್ ಬರ್ತಾ ಅದೇ ಟಾರ್ ರೋಡು. ಮತ್ತೊಮ್ಮೆ ಹೇಳ್ತೇನೆ, ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ ಮತ್ತು ವಿಸಿಟ್ ಮಾಡಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.